ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ ಮಾಫಿಯಾ ಮಹಾರಾಷ್ಟ್ರ ಪೊಲೀಸರು 2 ಬಾರಿ ಬೆಂಗಳೂರಿಗೆ ಬಂದು ಡ್ರಗ್ ಜಾಲವನ್ನು ಪತ್ತೆ ಹಚ್ಚಿದ್ರು. ನಮ್ಮ ಇಂಟೆಲಿಜೆನ್ಸ್ ಇಲ್ಲೋಗಿತ್ತು, ನಮ್ಮ ಪೊಲೀಸ್ ಇಲಾಖೆ ಇಲ್ಲೋಗಿತ್ತು. ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥವೋ ಅಥವಾ ಅವರನ್ನು ಸರ್ಕಾರ ಕೈ ಕಟ್ಟಿ ಹಾಕಿದೆಯೋ ಅನ್ನುವಂಥ $1 ಮಿಲಿಯನ್ ಕ್ವಶನ್ ಇರ್ತದೆ. ಮುಂಬೈ ಪೊಲೀಸರು ಬಂದು ಇಲ್ಲಿ ಡ್ರಗ್ ಪತ್ತೆ ಹಚ್ತಾರೆ. ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಮಾಹಿತಿ 2023 ಒಳಗೆ 12,340 kg ಬರ್ಕೋರಿ, 12,340 kg, 18,07,00,000 ಮೌಲ್ಯ. 2024 7,016 kg, 16,27,00,000. 2025 ಮುಗಿತಿರ್ತಕ್ಕಂಥ ಈ ವರ್ಷದಲ್ಲಿ ಇನ್ನೂ ಡಿಸೆಂಬರ್ ಎಂಡ್ ಇದು 2-3 ದಿನ ಎಷ್ಟು ಖರ್ಚಾಕೈತೆ ಏನೋ, ಇವತ್ತ ನಾಳೆ ನಾಡ್ದ 10,084 kg, 104,17,00,000. ಇದು ಸನ್ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಉತ್ತರ. ನಮ್ಮ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಹಿಡಿತಾರಂತಂದ್ರೆ ನಮ್ಮ ಪೊಲೀಸರು, ನಾನು ಈಗಾಗಲೇ ಹೇಳಿದಂಗೆ, ಯಾರೋ ಅವ್ರ ಕೈಯನ್ನು ಕಟ್ಟಿ ಹಾಕ್ಯಾರ. ಮತ್ತು ನಮ್ಮ ಗೃಹ ಸಚಿವರಿಗೆ ಕೇಳಿದರೆ ಒಂದು ನಿರ್ದಿಷ್ಟವಾದ ಉತ್ತರ ಇದೆ. ಅದು ನಿಮಗೂ ಗುರ್ತು, ನಮಗೂ ಗುರ್ತು, ರಾಜ್ಯದ ಜನತೆಗೂ ಗುರ್ತು. ನೋಡ್ತೇನೆ, ವಿಚಾರ ಮಾಡ್ತೇನೆ, ಮಾಹಿತಿ ಬಂದಿಲ್ಲ, ಕಾನೂನು ತನ್ನ ಕ್ರಮವನ್ನು ತಗೊಂತೈತಿ. ಕಾನೂನು ತಮ್ಮ ಕ್ರಮ ತಗೊಳ್ಳದಿದ್ರೆ ಗೃಹ ಸಚಿವರೇ ನೀವೇ ಅದಕ್ಕೆ ಬೇಕು. ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಆಡಳಿತ ರಹಿತ ಸರ್ಕಾರ ಕಳೆದ 2.5 ವರ್ಷದಲ್ಲಿ ನಡೆದಿದೆ. ಮತ್ತು ವಿಚಿತ್ರ ಅಂದ್ರೆ ಈ ಸರ್ಕಾರ ನಡೆದ ಒಂದು ಎಕ್ಸೈಸ್ ಇದ್ರ ಮ್ಯಾಗ 5 ವರ್ಷಕ್ಕೆ ಲೈಸೆನ್ಸ್ ರಿನ್ಯೂ ಮಾಡಕತ್ತಾರ. 800 ಕೋಟಿನೇ ಬರ್ತೈತೆ ಅದರಿಂದ. 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಕತ್ತಾರ. ಎಲ್ಲರ ನೋಡಿದ್ರಿ? ಆಮೇಲೆ ನಾಳೆ 31ಕ್ಕೆ ಬೆಳಗಿನ 6 ಗಂಟೆಗೆ ಚಾಲು ಅಂತ ಮದ್ಯದ ಅಂಗಡಿ. ಯಾರೇನು ಲೇಟಾಗಿ ಲಘು ಆದ್ರೆ ಲೇಟ್ ಆದ್ರೆ ಸಿಗುದಿಲ್ಲ ಅಂತ ತಿಳ್ಕೊಬೇಡ್ರಿ. 6 ಗಂಟೆಗೆ ಚಾಲು ರಾಜು. ಮುಖ ಬೇಕಾದ್ರೆ ಅದರಲ್ಲೇ ಅಂತ ಹೇಳ್ತಾರೆ, ಅದನ್ನು ತೊಗೊಂಬಂತ ಹೇಳ್ತಾರೆ ಮುಖ. ಕೇಳಿದ್ರೇನೆ ಬೆಳಗಿನ 6 ಗಂಟೆ ಅಂತ. ಯಾವನಾರು ಹೊಸ ವರ್ಷ ಆಚರಣೆ ಬೆಳಗಿನ 6 ಗಂಟೆಗೆ ಮಾಡ್ತಾನೆ ಅಂದರೆ ಆದಷ್ಟು ಮದ್ಯ ಮಾರಾಟ ಆಗಲಿ, ನೀವು ಕುಡಿದು ರಸ್ತಾದಾಗ ಬೀಳ್ರಿ, ಆ ಬಿಡೋ ರೊಕ್ಕದಿಂದ ನಾವು ಆರಾಮ್ ಮಜಾ ಹೊಡ್ಕೊಂತ ಇರ್ತೇವೆ ಅನ್ನುವಂಥದ್ದು. ಬೆಳಗಿನ 6 ಗಂಟೆ ನೋಡಿ ನೆಗಿ ಬರ್ತದಪ್ಪ ನನಗೆ. ಆಮ್ಯಾಗ ರಾತ್ರಿ 12-1 ಗಂಟೆ ಮಟ ಇಲ್ಲಿ ಸೆರೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ರಾತ್ರಿ ಬರುವಾಗ ಪೊಲೀಸರಿಗೆ ಟೆಸ್ಟ್ ಮಾಡಕ್ಕೆ ಅಂದಿರ್ತಾರೆ. ಮತ್ತು ಅದಕ್ಕೆ ರೊಕ್ಕ ಬೆಳಗಿನ 6 ಗಂಟೆಗೆ ಕೊಡೋದು, ಮತ್ತು ರಾತ್ರಿ ಪೊಲೀಸರು ಹೋಗಿ ಟೆಸ್ಟ್ ಮಾಡೋದು MG ರೋಡ್ನಾಗ. ಇದು ಒಂದು ಸರ್ಕಾರ. ಎಕ್ಸೈಸ್ ಶಾಪ್ನವ್ರಿಗೆ ಇಷ್ಟು ಮಾರಬೇಕಂತ ಟಾರ್ಗೆಟ್.